ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅನಾಹುತವೊಂದು ಸಂಭವಿಸಿದೆ. ಕೆಮಿಕಲ್ ಟ್ಯಾಂಕ್ ಸ್ಫೋಟಕ್ಕೆ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೇರೆಡೆ ಕಾರ್ಖಾನೆ ಸ್ಥಳಾಂತರ ಮಾಡುವಾಗ ದುರಂತ ಸಂಭವಿಸಿದೆ. ನೋಡಿ, ಬಸರಾಳು ಸಮೀಪದ ಕಾರೆಕಟ್ಟೆ ಕೀರ್ತಿ ಕೆಮಿಕಲ್ ಕಾರ್ಖಾನೆ ಇದು. ಬಿಹಾರ ಮೂಲದ ಕಾರ್ಮಿಕರು ಕಾರ್ಖಾನೆಯಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಸ್ಥಳಾಂತರ ಮಾಡ್ತಿರ್ತಾರೆ. ರಾಸಾಯನಿಕ ಟ್ಯಾಂಕ್ ಅನ್ನು ತೆರವು ಮಾಡ್ತಾ ಇದ್ದ ವೇಳೆ ಆ ಟ್ಯಾಂಕ್ಗೆ ಸ್ಫೋಟ ಆಗಿದೆ. ಇದರ ಪರಿಣಾಮ ಇಬ್ಬರ ಸಾವು ಸ್ಥಳದಲ್ಲೇ ಆಗಿದೆ. ಅಂದರೆ ಸರಿಯಾಗಿ ಕೆಮಿಕಲ್ಸ್ ಅನ್ನ ಹ್ಯಾಂಡಲ್ ಮಾಡಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತಿಬ್ಬರು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಕೆಮಿಕಲ್ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅವು ಗಾಳಿಯ ಜೊತೆಗೆ ಬೇಗ ರಿಯಾಕ್ಟ್ ಆಗ್ತವೆ, ಎಲೆಕ್ಟ್ರಿಸಿಟಿಯ ಜೊತೆಗೆ ಬೇಗ ರಿಯಾಕ್ಟ್ ಆಗ್ತವೆ, ಶಾಖದ ಜೊತೆಗೂ ಬೇಗ ರಿಯಾಕ್ಟ್ ಆಗ್ತವೆ. ಇದರ ಪರಿಣಾಮ ಈ ಥರದ ಅನಾಹುತದ ತೀವ್ರತೆಯನ್ನು ನೋಡ್ತಾ ಇದ್ದೀರಾ. ಆ ಬ್ಲಾಕ್ಸ್ ಎಲ್ಲ ಚೆಲ್ಲಾಪಿಲ್ಲಿ ಆಗೋಗಿದೆ, ಹೆಣ ಚೆಲ್ಲಾಪಿಲ್ಲಿ ಆಗಿದೆ. ಸೊ ಇಲ್ಲಿ SOP ಅನ್ನು ಫಾಲೋ ಮಾಡಿಲ್ಲ. ಸ್ಪ್ರೆಡ್ ಆಗಿ ಲೀಕ್ ಆಗಿತ್ತು. ಲೀಕ್ ಆದಾಗ ರೈತರ ಬೆಳೆಗಳು ಹಾಳು ಮೂಳು ತುಂಬ ಆಮೇಲೆ ಅರಣ್ಯ ಎಲ್ಲ ಲಾಸ್ ಆಗಿತ್ತು. ಆಗ ನಾವು ರೈತರೆಲ್ಲ ಇಲ್ಲಿ ಸ್ಟ್ರೈಕ್ ಮಾಡಿ 2022ರಲ್ಲಿ ಇದು ಫ್ಯಾಕ್ಟ್ರಿ ಸ್ಟಾಪ್ ಆಗಿತ್ತು. ಸ್ಟಾಪ್ ಆಗಿದ್ದು ತಿರ್ಗಾ ಮಧ್ಯ ಒಂದ್ಸಲ ರನ್ ಆಗಿತ್ತು. ತಿರ್ಗಾ ರೈತರು ಇದು ಮಾಡಿ ಸ್ಟ್ರೈಕ್ ಮಾಡಿ ಶಾಸಕರು ಬಂದು ಅದನ್ನು ತಿರ್ಗಾ ಸ್ಥಗಿತಗೊಳಿಸಿದರು. ಈಗ ಆ ಫ್ಯಾಕ್ಟ್ರಿನ ತಿಂಗಳಿಂದ ರಿಮೂವ್ ಮಾಡ್ತಾ ಇದ್ದಾರೆ. ಈಗ 8:15 ನಮಗೆ ನೋಡಿ, ಇದು ಫಸ್ಟ್ ಟೈಮ್ ಹಿಂಗಾಗಿರೋದಲ್ಲ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಇಲ್ಲಿ ಇಬ್ಬರು ಅಮಾಯಕ ಕಾರ್ಮಿಕರು ಸಾವನ್ನಪ್ಪಿದ್ರೆ ಇದೇ ಕಾರ್ಖಾನೆಯಲ್ಲಿ 4 ವರ್ಷದ ಹಿಂದೆ ಕೂಡ ಅವಘಡ ನಡೆದಿತ್ತು. ಪಾಠ ಕಲ್ತಿರ್ಲಿಲ್ಲ ಕಾರ್ಖಾನೆ ಮಾಲೀಕರು ಅನ್ನೋದು ಗೊತ್ತಾಗ್ತಾ ಇದೆ. ರಾಸಾಯನಿಕ ಸೋರಿಕೆಯಾಗಿ 100 ಎಕರೆ ಬೆಳೆ ಸುತ್ತಮುತ್ತ ಹಾನಿಯಾಗಿತ್ತು. ಇಲ್ಲಿ ತನಕ ಕಾರ್ಖಾನೆ ಆರಂಭನೇ ಆಗಿರಲಿಲ್ಲ ಅಂತೆ. ಹೀಗಾಗಿ ಬೇರೆ ಕಡೆಗೆ ಕಾರ್ಖಾನೆಯನ್ನ ಮಾಲೀಕ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿದ್ದ. ಬಟ್ ಹೇಳಿದ್ವಲ್ಲ, ಆ ಕೆಮಿಕಲ್ಸನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ. ಸೇಫ್ಟಿ ಮೆಜರ್ಸು, ಸೇಫ್ಟಿ ಕಿಟ್ಟನ್ನು ಕಾರ್ಮಿಕರಿಗೆ ಕೊಟ್ಟಿಲ್ಲ ಕೆಮಿಕಲ್ಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ. ಇದರ ಪರಿಣಾಮ ಏನು? ದೊಡ್ಡ ಬ್ಲಾಸ್ಟ್ ಆಗಿದೆ. ಓವರ್ ಹೆಡ್ ಟ್ಯಾಂಕ್ ಅಂತ ನಾವೇನು ಕರಿತೀವಿ ಅದೆಲ್ಲವೂ ಕೂಡ ಅಲ್ಲಿ ಚಲಾಪಿಲಿಯಾಗಿ ಬಿದ್ದಿರೋದನ್ನು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಯಾವ ಕೆಮಿಕಲ್ ಇದು? ಆಮೇಲೆ ಇಲ್ಲಿ ಕಾರ್ಖಾನೆಯ ಮಾಲೀಕ ಈ ವಿಲೇವಾರಿ ಆಗಬೇಕಾದ್ರೆ ಅಥವಾ ಹ್ಯಾಂಡಲ್ ಮಾಡಬೇಕಾದ್ರೆ ಎಲ್ಲಿದ್ದ? ಆತ ಸ್ಪಾಟಲ್ಲಿ ಇರಲಿಲ್ವಾ? ಮಮತಾ, ಮೇಲ್ನೋಟಕ್ಕೆ ಇದೀಗ ಯಾವ ಕೆಮಿಕಲ್ ಬಳಸ್ತಾ ಇದ್ರು ಅಂತೇಳಿ ಕೂಡ ಇನ್ನೂ ಪ್ರಕರಣ ಬೆಳಕು ಬಂದಿಲ್ಲ. ಆದ್ರೆ ಕಳೆದ 4 ವರ್ಷದ ಹಿಂದೆಲೂ ಕೂಡ ಈ ರೀತಿಯಾದಂತಹ ಅವಘಡ ಸಂಭವಿಸಿತು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿರಲಿಲ್ಲ. ಇದೀಗ ಮತ್ತೆ ಬ್ಲಾಸ್ಟ್ ಆಗಿರುವಂತದ್ದು, ಅದು ಕೂಡ ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕರನ್ನ, ಅಂದ್ರೆ ಬಿಹಾರ ಮೂಲದ ಕಾರ್ಮಿಕರನ್ನ ಇರಿಸಿ ಮಾಲೀಕಲ್ಲಿ ಸ್ಥಳದಿರಲಿಲ್ಲ. ಅವರೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದಲ್ಲೇ ಏನು ಕಾರ್ಖಾನೆಯ ಒಂದಷ್ಟು ಮೆಟೀರಿಯಲ್ಗಳು ಮತ್ತೆ ಕೆಮಿಕಲ್ ಎಲ್ಲರೂ ಕೂಡ ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬ್ಲಾಸ್ಟ್ ಗಳಾಗಿರುವಂತದ್ದು. ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸದ ಕಾರಣವಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಅಂದ್ರೆ ಸ್ಥಳದಲ್ಲಿ ಇದ್ದಂತಹ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ರೆ ಇನ್ನು 3-4 ಮಂದಿ ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ಮಿಮ್ಸ್ ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದು ಯಾವ ಕೆಮಿಕಲ್ ಮತ್ತೆ ಯಾವ ಕಾರಣಕ್ಕಾಗಿ ಸ್ಫೋಟ ಆಯ್ತು, ಮತ್ತೆ ಮಾಲೀಕ ಯಾರು, ಆತರ ಏನು ಮುಂಜಾಗ್ರತಾ ಕ್ರಮಗಳನ್ನ ಯಾಕೆ ಅನುಸರಿಸಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇರೋದು. ಮಮತಾ, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.